ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯದ ಜೈಮಿನಿ ಋಷಿ ಸಂವಾದದಲ್ಲಿ ವಿದ್ಯಾಪತಿ ಕಥಿತ ಜಗನ್ನಾಥ ಕ್ಷೇತ್ರ ಸಂಸ್ಥಾನಾದಿ ವರ್ಣನವೆಂಬ 10ನೆಯ ಅಧ್ಯಾಯಕ್ಕೆ ಸ್ವಾಗತ. ಇಂದ್ರದ್ಯುಮ್ನನು ಹೇಳುತ್ತಾನೆ, ಅಯ್ಯ ವಿಪ್ರನೆ, ನೀನು ಹುಟ್ಟಿದಂದಿನಿಂದ ಆ ಪುರುಷೋತ್ತಮ ಕ್ಷೇತ್ರಕ್ಕೆ ಹೋದವನೇ ಅಲ್ಲವು. ಇಂತಿರುವ ನೀನು ಅಲ್ಲಿಯ ದಿವ್ಯ ಸಂಗತಿಗಳನ್ನು ತಿಳಿದುದೆಂತು? ವಿದ್ಯಾಪತಿಯು ಹೇಳುತ್ತಾನೆ, ಎಲೈ ಮಹಾರಾಜನೇ, ನಾನು ಆ ಕ್ಷೇತ್ರದಲ್ಲಿ ನಿಂತು ಸಾಯಂ ಸಮಯದಲ್ಲಿ ಭಗವಂತನನ್ನು ಕಾಣಲು ಹೋದೆನು. ಆ ಕಾಲದಲ್ಲಿ ದಿವ್ಯ ಗಂಧ ಸಹಿತವಾದ ತಂಗಾಳಿಯು ಬೀಸುತ್ತಿದ್ದಿತು. ಅದೇ ಸಮಯದಲ್ಲಿ ಗಗನ ಮಾರ್ಗದಲ್ಲಿ ಬಾ ಹೋಗು ಎಂಬ ಸಂಕುಲ ಶಬ್ದಗಳ ವರ್ಣಮಯವಾದ ಧ್ವನಿಯು ಕ್ರಮವಾಗಿ ಕೇಳಿಬರುತ್ತಿದ್ದಿತು. ಎಲೈ ಮಹಿಪತಿಯೇ, ಆ ತರುವಾಯ ಆ ಇಂದ್ರನೀಲ ಪರ್ವತವೆಲ್ಲವೂ ಆಕಾಶದಲ್ಲಿ ನಿಂತಿದ್ದ ದೇವತೆಗಳ ಹೂಮಳೆಯಿಂದ ಮುಚ್ಚಿದುದಾಯಿತು. ಆ ಬಳಿಕ ಶ್ರೀ ವೈಕುಂಠನ ಸಾನ್ನಿಧ್ಯ ಸಮಾಗಮವು ನನಗೆ ದೊರೆಯಿತು. ಅಲ್ಲಿಯಾದರೂ ವೀಣೆ, ಕೊಳಲು, ಮೃದಂಗ, ಚರ್ಚರಿಯೇ ಮೊದಲಾದ ದಿವ್ಯ ವಾದ್ಯಗಳ ಧ್ವನಿಗಳು ದಿವ್ಯ ಗಾನ ಸಮ್ಮಿಶ್ರವಾಗಿ ಅಭೂತಪೂರ್ವವಾಗಿ ಕೇಳಿಬರುತ್ತಿದ್ದವು. ಎಲೈ ಇಂದ್ರದ್ಯುಮ್ನ ಮಹಾರಾಜನೇ, ಪರಮೇಶ್ವರನಿಗೆ ಪ್ರೀತಿಯಾಗಲೆಂದು ಆ ದೇವತೆಗಳು ಮಾನವರಿಂದ ಅದೃಷ್ಟಪೂರ್ವಗಳಾದ ಸಹಸ್ರೋಪಚಾರಗಳನ್ನು ಅಲ್ಲಿ ಸಮರ್ಪಿಸಿದ್ದರು. ಆ ದೇವತೆಗಳು ತಮ್ಮ ಕೈಗಳನ್ನು ಮಾತ್ರ ಕಾಣುವಂತೆ ಗೋಚರವಾಗಿ ಶಾಸ್ತ್ರೋಕ್ತವಾಗಿ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ಜಯ ಶಬ್ದ ಪೂರ್ವಕವಾದ ಸ್ತೋತ್ರಗಳಿಂದ ಸ್ತುತಿಸಿ ಆ ಮಧುಸೂದನನನ್ನು ಸಂತೋಷಗೊಳಿಸಿ ತಾವು ಬಂದಂತೆಯೇ ಸ್ವರ್ಗಲೋಕಕ್ಕೆ ಹಿಂತಿರುಗಿದರು. ಅವರು ಅತ್ತ ಹೊರಟು ಹೋಗುತ್ತಲೇ ಇತ್ತ ನನ್ನ ಗೆಳೆಯನಾದ ವಿಶ್ವಾವಸುವೆಂಬ ಶಬರನು ದಿವ್ಯೋಪಹಾರಕ್ಕೆ ಯೋಗ್ಯಗಳಾದ ಭಕ್ಷ್ಯಗಳನ್ನು, ಈ ಪ್ರಸಾದ ಮಾಲಿಕೆಯನ್ನು ನನಗೆ ಕೊಟ್ಟನು. ಈ ಪ್ರಸಾದ ಮಾಲಿಕೆಯಾದರೂ ಬಾಡದಿರುವಂತಹುದು, ಅನರ್ಘ್ಯವಾದುದು, ಸಂಪತ್ತನ್ನೇ ಅಲ್ಲದೆ ರಾಜ್ಯ ಸುಖವನ್ನು ಕೊಡುವಂತಹುದು, ದಾರಿದ್ರ್ಯವನ್ನು ಪಾಪಗಳನ್ನು ತೊಲಗಿಸಿ ರಾಕ್ಷಸರನ್ನು ಧ್ವಂಸಗೊಳಿಸುವಂತಹುದು. ಎಲೈ ಮಹಾರಾಜನೇ, ಶ್ರೀ ಮಹಾವಿಷ್ಣುವಿನ ಆ ಉತ್ತಮ ಕ್ಷೇತ್ರದ ನೆಲೆಕಟ್ಟನ್ನೀಗ ಹೇಳುವೆನು, ಕೇಳುವವನಾಗು. ಆ ಕ್ಷೇತ್ರವು ಅಪೂರ್ವವಾದ ಶಿಲ್ಪ ನೈಪುಣ್ಯವನ್ನು ಒಳಗೊಂಡುದಾಗಿರುವುದು. ಅದರ ರೂಪರೇಖೆಯಾದರೂ ಬಹು ಮನೋಹರವಾಗಿರುವುದು. ಅದರ ವಿಚಾರವನ್ನು ಹೇಳಲು ಈ ಭೂಮಂಡಲದಲ್ಲಿ ಜನ್ಮವೆತ್ತಿದ ಯಾವ ಮಾನವನಿಂದಲೂ ಸಾಧ್ಯವಾಗುವುದಿಲ್ಲವು. ಎಲೈ ದೊರೆಯೇ, ನಿನ್ನ ಭಾಗ್ಯದಿಂದಲೂ ಪೌರುಷದಿಂದಲೂ ನಾನು ಆ ಪುಣ್ಯಕ್ಷೇತ್ರವನ್ನು ನೋಡಿದನಾಗಿ ಅದರ ವಿಚಾರದಲ್ಲಿ ಇದ್ದುದನ್ನು ಇದ್ದಂತೆಯೇ ನಿನಗೆ ತಿಳಿಯ ಹೇಳುವೆನು, ಕೇಳು. ಸುತ್ತಲೂ ಕಾಡಿನಿಂದ ಬಳಸಿ ನೀಲಾದ್ರಿಯನ್ನು ಮಧ್ಯದಲ್ಲೊಳಗೊಂಡಿರುವ ಆ ಪುರುಷೋತ್ತಮ ಕ್ಷೇತ್ರವು ಉದ್ದಗಲಗಳೆರಡೂ ಸೇರಿ 5 ಕ್ರೋಶಗಳ ವಿಸ್ತಾರವುಳ್ಳದ್ದೆಂದು ಪ್ರಸಿದ್ಧವಾಗಿರುವುದು. ಆ ಕ್ಷೇತ್ರವೆಲ್ಲವೂ ತೀರ್ಥರಾಜದ ತೀರದಲ್ಲಿ ಚಿನ್ನದ ಮರಳಿನಿಂದ ಆವರಿಸಲ್ಪಟ್ಟಿರುತ್ತದೆ. ಅಲ್ಲಿಯ ನೀಲಾಚಲದ ಶಿಖರದಲ್ಲಿ 1 ಕ್ರೋಶದಗಲವು ಪುಷ್ಪ ಫಲ ವರ್ಜಿತವು ಯಾವಾಗಲೂ ಚಿಗುರುಗಳಿಂದ ಸುಶೋಭಿತವೂ ಆದ ಬಹುದೊಡ್ಡದಾದ ವಟವೃಕ್ಷವು 1 ಕಲ್ಪ ಕಾಲದಿಂದಲೂ ಇರುವುದು. ಸೂರ್ಯ ಸಂಚಾರದಲ್ಲಿಯೂ ಅದರ ನೆರಳು ಹೋಗುವುದಿಲ್ಲವು. ಅದರ ಹಿಂಭಾಗದಲ್ಲಿ ರೋಹಿಣವೆಂಬ ಕುಂಡವಿರುತ್ತದೆ. ತಳದಿಂದಲೂ ನೀಲಶಿಲೆಗಳ ಮೆಟ್ಟಿಲುಗಳುಳ್ಳದ್ದಾಗಿರುವ ಆ ಕುಂಡವು ಹೊರಗೆ 4 ದಿಕ್ಕುಗಳಲ್ಲಿಯೂ ಸ್ಫಟಿಕ ಶಿಲೆಯ ವೇದಿಗಳಿಂದ ಅಲಂಕೃತವಾಗಿರುವುದು. ಪಾಪ ಸಮೂಹಗಳನ್ನು ಪರಿಹರಿಸುವ ನೀರಿನಿಂದ ತುಂಬಿ ಮನೋಹರವಾಗಿರುವ ಆ ರೋಹಿಣ ಕುಂಡದ ಪೂರ್ವ ದಿಕ್ಕಿನ ವೇದಿಕೆಯ ಮಧ್ಯದಲ್ಲಿರುವ ನೆಗ್ರೋಧ ವೃಕ್ಷದ ನೆರಳಿನಿಂದ ತಣ್ಣಗಿರುವ ಪ್ರದೇಶದಲ್ಲಿ ಇಂದ್ರನೀಲ ಮಣಿಮಯನಾಗಿ ಶಂಖ ಚಕ್ರ ಗದಾಧರನಾಗಿ 81 ಅಂಗುಲಗಳ ಎತ್ತರವುಳ್ಳವನಾಗಿ ಚಿನ್ನದ ಕಮಲದ ಮೇಲೆ ನಿಂತಿರುವ ಶ್ರೀಮನ್ ನೀಲಮಾಧವ ಸ್ವಾಮಿಯು ಕಂಗೊಳಿಸುತ್ತಿರುವನು. ಅಷ್ಟಮಿ ಚಂದ್ರನ ಶಕಲದ ಶೋಭೆಯನ್ನು ತಳೆದು ಕಂಗೊಳಿಸುತ್ತಿರುವ ಹಣೆಯುಳ್ಳವನಾಗಿ, ನರಳಿ ಸೂಸುತ್ತಿರುವ ಕನ್ನೈದಿಲೆಗಳ ಕಾಂತಿಯನ್ನು ಧಿಕ್ಕರಿಸುತ್ತಿರುವ ವಿಶಾಲ ನೇತ್ರಗಳುಳ್ಳವನಾಗಿ, ತನ್ನ ಮುಖವೆಂಬ ಕಮಲ ಭಾನುವಿನ ಅಂದರೆ ಚಂದ್ರನ ದೆಸೆಯಿಂದಲೇ ಭಕ್ತರ ತಾಪತ್ರಯಗಳನ್ನು ಕಳೆಯುವವನಾಗಿ, ಕುಸುಮದಿಂದೊಪ್ಪಿ ಮರೆಯುತ್ತಿರುವ ಮೂಗಿನ ಹೊಳ್ಳೆಯುಳ್ಳವನಾಗಿಯೂ, ಶರೀರವು ಶಿಲಾಮಯವಾದರೂ ಒಳ್ಳೆಯ ನಸುನಗೆಯಿಂದಲೇ ತೊಯ್ದ ತುಟಿಯುಳ್ಳವನಾಗಿ, ನಗೆಯಿಂದ ಅರಳಿದ ಕೆನ್ನೆಗಳು ಸುಂದರವಾದ ಗಲ್ಲವು ಹೆಗಲು ಉಳ್ಳವನಾಗಿ ಆ ನೀಲಮಾಧವ ಮೂರ್ತಿಯು ವಿರಾಜಿಸುತ್ತಿರುವನು.
ಆಗ ತಾನೇ ಮುಚ್ಚಿದಂತಿರುವ ಸುಂದರವಾದ ತುಟಿಯ ಕೊನೆಗಳುಳ್ಳವನಾಗಿ, ನಸುನಗೆಯಿಂದ ಗಾಳಿಯ ಗುಳಿಯಾಗಿರುವ ತುಟಿಗಳುಳ್ಳವನಾಗಿ, ಮುದ್ದಾದ ಗಂಡಸ್ಥಳಗಳು, ಬಲ್ಲ ಮಂಗಳಕರವಾದ ಮೊಗ ತುದಿಗಳು ಉಳ್ಳವನಾಗಿ, ವಿಶ್ವಕರ್ಮನೆ ಮೊದಲಾದ ಶಿಲ್ಪಿಗಳಿಗೆ ನಿದರ್ಶನ ಮೂರ್ತಿಯಾಗಿ ಬೆಳಗುತ್ತಿರುವನು. ಆಮೆಯ ಮುಖದ ಕಿವಿಯೋಲೆಗಳಿಂದೊಪ್ಪಿದ ಕಿವಿಗಳಿಂದೊಡಗೂಡಿದ ಆತನ ಮುಖವು ಗುರು ಶುಕ್ರರ ನಡುವಣ ಪೂರ್ಣ ಚಂದ್ರನನ್ನು ಅಣಕಿಸುವಂತಿರುವುದು. ಮುತ್ತಿನ ಹಾರದಿಂದ ಶೋಭಿಸುತ್ತಿರುವ ಆತನ ಕಂಠ ಪ್ರದೇಶವು ನೋಡುವವರಿಗೆ ಬಲಮುರಿ ಶಂಖವೇ ಮುತ್ತುಗಳನ್ನು ಒಸರಿಸುತ್ತಿರುವುದೋ ಎಂಬ ಶಂಕೆಯನ್ನು ಉಂಟು ಮಾಡುವುದು. ದಪ್ಪವೂ ದೀರ್ಘವೂ ಆದ ಹೆಗಲುಗಳಿಂದಲೂ ಮೊಣಕಾಲವರೆಗೆ ಲಂಬಿಸಿರುವ ದೀರ್ಘವಾದ 4 ತೋಳುಗಳಿಂದಲೂ ಆ ಸ್ವಾಮಿಯು ಬೆಳಗುತ್ತಿರುವನು. ಆ ವಿಭುವು ಅತಿ ನಿರ್ಮಲವಾದ ಮುಕ್ತಾಹಾರದ ಅಪಾರ ಶೋಭೆಯುಳ್ಳ ಉರಸ್ಥಳವುಳ್ಳವನಾಗಿರುವನು. ಆ ವಕ್ಷಸ್ಥಳದ ಮಧ್ಯದಲ್ಲಿ 14 ಲೋಕಗಳು ಪ್ರತಿಬಿಂಬಿಸಿರುವ ಕೌಸ್ತುಭ ಮಣಿಯನ್ನು ತಳೆದಿರುವನು. ಆಳವಾದ ಹೊಕ್ಕಳ ಕುಳಿಯು ಎಳಸಾದ ರೋಮಾಳಿಗಳಿಂದ ಆತನು ಸುಂದರನಾಗಿರುವನು. ತಿರುವಳಿಗಳ ಮಧ್ಯದಲ್ಲಿಯೂ ಹಾರವನ್ನು ತಳೆದಿರುವ ಆ ಮಾಧವನು ಶಿಲಾಮಯ ಮೂರ್ತಿಯಾಗಿ ಮಾರ್ಪಟ್ಟಿರುವನು. ಒಳ್ಳೆಯ ಚಿನ್ನದೋಡ್ಯಾನಗಳಿಂದಲೂ ಕಿರುಗಜ್ಜೆಗಳ ಮತ್ತು ಮುತ್ತಿನ ಮಾಲೆಗಳಿಂದಲೂ ಒಪ್ಪಿರುವ ಆ ದೇವನ ಪೃಷ್ಠಭಾಗಗಳು ಲಾವಣ್ಯದ ಪುಟಕಗಳಂತೆ ಶೋಭಿಸುತ್ತಿರುವವು. ಜಗನ ಪ್ರದೇಶಗಳವರೆಗೂ ಲಂಬಿಸಿರುವ ಮುತ್ತಿನ ಹಾರವುಳ್ಳದ್ದಾಗಿ ಪೀತಾಂಬರ ಭೂಷಿತವಾಗಿರುವ ಆ ಪ್ರಭುವಿನ ಜಂಘಾಸ್ತಂಭಗಳೆರಡು ಬಹು ರಮಣೀಯವಾಗಿ ವಿರಾಜಿಸುತ್ತಿರುವುದು. ಇಷ್ಟೇ ಅಲ್ಲದೆ ಆ ಜಂಘೆಗಳು ಮೋಕ್ಷವೆಂಬ ಮಾಂಗಲ್ಯ ತೋರಣಕ್ಕೆ ಆಶ್ರಯವೂ ಆಗಿರುವುದು. ತುಂಡಗಿರುವ ಪೂರ್ವ ಜಾನುಗಳ ಮೇಲೆ ಜೋಲುತ್ತಿರುವ ಮಾಲೆಯಿಂದ ಅಲಂಕೃತಗಳಾಗಿ ರತ್ನ ಖಚಿತವಾದ ಕಡಗಗಳಿಂದ ಆ ವಿಭುವಿನ ಪಾದಗಳು ಶೋಭಿಸುತ್ತಿರುವವು. ಹಾರ, ಕಂಕಣ, ಕೇಯೂರ, ಮುಕುಟಾದಿಗಳಿಂದ ಅಲಂಕೃತವಾಗಿ ಜ್ಞಾನ, ಅಹಂಕಾರ, ಐಶ್ವರ್ಯ, ಶಬ್ದ ಬ್ರಹ್ಮ ಎಂಬಿವೆ ಗದಾ, ಚಕ್ರ, ಶಂಖ, ಪದ್ಮ ಶಂಖಗಳಾಗಿ ಮಾರ್ಪಟ್ಟಿರಲು ಅವುಗಳನ್ನೇ ಧರಿಸಿ ಆ ಕೇಶವನು ಸಮಸ್ತ ದಿಕ್ಕುಗಳನ್ನು ಬೆಳಗುತ್ತಾ ಆ ನೀಲಾದ್ರಿಯ ಮೇಲೆ ನೆಲೆಸಿರುತ್ತಾನೆ. ಆ ಸ್ವಾಮಿಯನ್ನು ಸಂದರ್ಶಿಸಿ ನಮಸ್ಕರಿಸಿದರೆ ಈ ದೇಹದ ತೊಡಕು ಮಾನವನಿಗೆ ಬಿಡುಗಡೆಯಾಗುತ್ತದೆ. ಆ ಪ್ರಭುವಿನ ಎಡಭಾಗದಲ್ಲಿಯಾದರೂ ಶ್ರೀ ಲಕ್ಷ್ಮೀದೇವಿಯು ಆತನ ಕಮಲದ ಕೈಯಿಂದ ಅಲಂಕಿತಳಾಗಿ ವೀಣೆಯನ್ನು ನುಡಿಸುವುದರಲ್ಲಿ ಆಸಕ್ತಳಾಗಿದ್ದರು. ಭಗವಂತನ ಮುಖದಲ್ಲಿಯೇ ನಟ್ಟ ದೃಷ್ಟಿಯುಳ್ಳವಳಾಗಿ ಸರ್ವ ಲಾವಣ್ಯಕ್ಕೂ ನೆಲವೀಡೆನಿಸಿ ಸರ್ವಾಲಂಕಾರ ಭೂಷಿತೆಯಾಗಿ ವಿರಾಜಿಸುತ್ತಿರುವಳು. ಎಲೈ ಮಹಾರಾಜನೇ, ಏನೊಂದು ಮಾತನಾಡದಿದ್ದರೂ ಕೇವಲ ನಸುನಗೆಯಿಂದಲೇ ತಮ್ಮನ್ನು ನೋಡಬಂದ ಭಕ್ತರನ್ನು ಅನುಗ್ರಹಿಸುತ್ತಿರುವ ಆ ಲೋಕ ಮಾತಾಪಿತೃಗಳನ್ನು ನಾನು ಕಂಡೆನು. ಅಯ್ಯ, ನಾನು ಅವರನ್ನು ದೀನರನ್ನು ಪರಿಪಾಲಿಸುತ್ತಿರುವ ಕಾರಣದಿಂದ ಜೀವ ಸಹಿತರೇ ಆಗಿರುವರೆಂದು ತಿಳಿದೆನು. ಆ ದೇವನ ಹಿಂಗಡೆ ಕೊಡೆಯಾಗಿಸಿದ ಹೆಡೆಗುಂಪುಳ್ಳುವನಾದ ಆದಿಶೇಷನು ಮಂಡಿಸಿರುವನು. ಮುಂಗಡೆ ಸುದರ್ಶನ ಚಕ್ರವು ಮೂರ್ತಿವೆತ್ತು ನಿಂತಿರುವುದು. ಅವನ ಹಿಂಗಡೆಯಾದರೂ ಗರುಡನು ಅಂಜಲಿ ಬದ್ಧನಾಗಿ ನಿಂತಿರುವನು. ಇಂತಹ ಅದ್ಭುತ ರೂಪನಾದ ಸಾಕ್ಷಾತ್ ಶ್ರೀಪತಿಯನ್ನು ಕಂಡು ಈ ನನ್ನ ಮನಸ್ಸು ಹಗ್ಗಗಳಿಂದ ಸೆಳೆದಂತೆ ಅಲ್ಲಿಗೆ ಓಡುತ್ತಿರುವುದು. ಅನೇಕ ಜನ್ಮಗಳನ್ನೆತ್ತಿ ಪುಣ್ಯವನ್ನು ಅರ್ಚಿಸಿದ್ದು ಆ ಪುಣ್ಯವೆಲ್ಲ ಒಂದೇ ಬಾರಿಗೆ ಪರಿಪಕ್ವವಾಗಿ ಬಂದಿದ್ದರೆ ಮಾತ್ರ ಮಾನವನು ಆ ಸ್ವಾಮಿಯನ್ನು ಸಂದರ್ಶಿಸುವನು. ಮರ್ತ್ಯನಾದವನು ತೀರ್ಥ ಸ್ನಾನ, ತಪಸ್ಸು, ದಾನ, ದೇವಯಜ್ಞ, ವ್ರತ ಮುಂತಾದವುಗಳಿಂದ ಅಂತಹ ಪುರುಷೋತ್ತಮನನ್ನು ಕಾಣಲು ಸಾಧ್ಯವೇ ಅಲ್ಲವು. ಯಾವ ಮಾನವನಾದರೂ ಪುರುಷೋತ್ತಮ ಕ್ಷೇತ್ರದಲ್ಲಿ ನಿರ್ಮಲ ಪೀತಾಂಬರಧಾರಿಯಾಗಿ ಕಂಗೊಳಿಸುತ್ತಿರುವ ಶ್ರೀ ಮಹಾವಿಷ್ಣುವಿನ ನೀಲ ಮೂರ್ತಿಯನ್ನು ನೋಡುವರೋ ಅವರು ಕ್ಷೀಣ ಬಂಧನರಾಗಿ ಆ ಮಹಾವಿಷ್ಣುವಿನ ಪಟ್ಟಣವಾದ ವೈಕುಂಠವನ್ನು ಸೇರುವರಲ್ಲದೆ ಈ ಭವಸಾಗರದಲ್ಲಿ ಬಿದ್ದು ದುಃಖಕ್ಕೆ ಈಡಾಗುವುದಿಲ್ಲವು. ಅಷ್ಟಾದಶ ವಿದ್ಯೆಗಳಿಂದಲೂ ಲಭಿಸಿರುವ ವಿಧವಾದ ಮಾನವರ ಕರ್ಮ ಫಲಗಳು ಯಾವುವುಂಟು ಅವೆಲ್ಲವೂ ಶ್ರೀ ಮಹಾವಿಷ್ಣುವಿನ ಸಂದರ್ಶನದಲ್ಲಿಯೇ ದೊರಕುವ ಫಲದಲ್ಲಿ 100ರಲ್ಲಿ 1 ಅಂಶವೂ ಆಗುವುದಿಲ್ಲವು. ಎಲೈ ಕ್ಷಿತೇಂದ್ರನೇ, ಈ ವಿಷಯದಲ್ಲಿ ಹೆಚ್ಚಾಗಿ ಹೇಳಿ ಏನು ಪ್ರಯೋಜನ? ಮಾನವನು ಮನಸ್ಸಿನಿಂದ ಇಷ್ಟಾರ್ಥಗಳನ್ನು ಪಡೆಯ ಬಯಸಿ ನೀಲಾದ್ರಿಪತಿಯಾದ ಶ್ರೀಮನ್ ಮಹಾವಿಷ್ಣುವನ್ನು ನಮಸ್ಕರಿಸಿ ಎಷ್ಟರ ಮಟ್ಟಿಗೆ ಪಡೆಯುತ್ತಾನೆಯೋ ಅದಕ್ಕಿಂತಲೂ ಹೆಚ್ಚಾಗಿ ಆ ಕ್ಷೇತ್ರದ ಭೂಮಹಾತ್ಮ್ಯದಿಂದ ಪಡೆಯುವನು. ನೀಲಾದ್ರಿನಾಥನನ್ನು ಯಾವನಾದರೆ ದರ್ಶನ, ಪೂಜನ, ನಮಸ್ಕಾರಾದಿಗಳಿಂದ ಸಂತೋಷಗೊಳಿಸುವನು ಅವನೇ ದಾತೃವು, ಯಜ್ಞಕರ್ತೃವು, ಸತ್ಯಶೀಲನು, ಧರ್ಮಶೀಲನು, ಸರ್ವ ಗುಣಗಳಿಂದಲೂ ಸಮಸ್ತ ಐಶ್ವರ್ಯಗಳಿಂದಲೂ ಶ್ರೇಷ್ಠನಾದವನು. ಎಲೈ ದೊರೆಯೇ, ಆ ಜಗನ್ನಾಥ ಕ್ಷೇತ್ರದಲ್ಲಿ ಜಗತ್ಪತಿಯಾದ ಶ್ರೀ ಮಾಧವ ಸ್ವಾಮಿಯ ಸೇವಕರಿಂದ ನಾನು ಈ ಮಹಾತ್ಮ್ಯವನ್ನೆಲ್ಲ ಕೇಳಿ ತಿಳಿದೆನು.
ಆ ಕ್ಷೇತ್ರದಲ್ಲಿ ಶ್ರೀ ನೀಲಮಾಧವನ ಈ ಆಖ್ಯಾನವು ಆದಿ ಸೃಷ್ಟಿಗಿಂತಲೂ ಬಹು ಪುರಾತನವೂ ಪ್ರಸಿದ್ಧವೂ ಆಗಿ ಪರಂಪರೆಯಿಂದಲೇ ನಡೆದು ಬಂದಿರುತ್ತದೆ. ಅದನ್ನು ಕೇಳಿ ನಾನು ಇಲ್ಲಿಗೆ ಬಂದೆನು. ರಾಜೇಂದ್ರ, ನಾನು ನಿನ್ನ ಅಪ್ಪಣೆಯಂತೆ ಆ ಪುರುಷೋತ್ತಮ ಕ್ಷೇತ್ರಕ್ಕೆ ಹೋಗಿ ಶ್ರೀ ಪುರುಷೋತ್ತಮ ಸ್ವಾಮಿಯನ್ನು ಕಂಡು ಅಲ್ಲಿನ ಎಲ್ಲ ವಿದ್ಯಮಾನಗಳನ್ನು ನಿನಗೆ ತಿಳಿಸಿರುವೆನು. ಈಗ ನಿನ್ನ ಕೋರಿಕೆಯಂತೆ ನೀನು ನಡೆಯಬಹುದು. ಇಂದ್ರದ್ಯುಮ್ನನು ಹೇಳುತ್ತಾನೆ, ಓ ಭಗವಾನ್, ಆಪ್ತನಾದ ನೀನು ನನಗೆ ಒಕ್ಕಣಿಸಿದ ಪಾಪ ಪರಿಹಾರಕವಾದ ಭಗವಂತನ ಸ್ವರೂಪ ಸಂಸ್ಥಾನವನ್ನು ಕಿವಿಯಿಂದ ಆಲಿಸಿ ಪ್ರಕೃತದಲ್ಲಿ ಕೃತಕೃತ್ಯನಾದೆನು. ನೀನಿತ್ತ ಸ್ವಾಮಿಯ ನಿರ್ಮಾಲ್ಯ ಸೇವನೆಯಿಂದ ಬಹು ಜನ್ಮಗಳಿಂದಲೂ ನಾನು ಅರ್ಚಿಸಿದ್ದ ದುರಿತಗಳೆಲ್ಲವೂ ಕ್ಷಯಿಸಿ ಹೋದವು. ಈಗ ನಾನು ಆ ಶ್ರೀಪತಿಯ ಸಂದರ್ಶನಕ್ಕೆ ಅಧಿಕಾರಿಯಾದೆನು. ಎಲೈ ವಿಪ್ರನೆ, ನಾನು ಖಂಡಿತವಾಗಿಯೂ ಸುಸಮೃದ್ಧವಾದ ಈ ರಾಜ್ಯೈಶ್ವರ್ಯದೊಡನೆ ಅಲ್ಲಿಗೆ ಹೋಗುತ್ತೇನೆ. ಆ ಪ್ರದೇಶದಲ್ಲಿಯೇ ಪುರ ದುರ್ಗಗಳನ್ನು ನಿರ್ಮಿಸಿ ವಾಸ ಮಾಡುತ್ತೇನೆ. ಮೂರವೈರಿಯಾದ ಆ ಮಹಾವಿಷ್ಣುವಿನ ಪ್ರೀತ್ಯರ್ಥವಾಗಿ ಅಲ್ಲಿಯೇ ನಾನೊಂದು ಅಶ್ವಮೇಧ ಯಾಗವನ್ನೆಸಗುವೆನು. ಇಷ್ಟೇ ಅಲ್ಲದೆ ಪ್ರತಿದಿನವೂ ಆ ಶ್ರೀನಾಥನನ್ನು ಶತಾರ್ಚನೋಪಚಾರಗಳಿಂದ ಸೇವಿಸುತ್ತೇನೆ. ದೀನಾನುಕಂಪಿಯು, ಷಡ್ಗುಣೈಶ್ವರ್ಯ ಸಂಪನ್ನನು, ಸರ್ವವ್ಯಾಪಕನು, ಜಗದ್ಗುರುವು ಆದ ಆ ನಾರಾಯಣ ಮೂರ್ತಿಯು ಸಂತಪ್ತನಾದ ನನ್ನನ್ನು ವಾಕ್ಯಾಮೃತದಿಂದ ಅಭಿಷೇಚಿಸುವಂತೆ ಮೃತೋಪವಾಸ ನಿಯಮಗಳಿಂದ ಸಂತೋಷಗೊಳಿಸುತ್ತೇನೆ. ಎಲೈ ವಿಪ್ರರೇ, ಈ ಪ್ರಕಾರವಾಗಿ ಆ ಇಂದ್ರದ್ಯುಮ್ನ ರಾಜನು ಶ್ರದ್ಧಾ ಭಕ್ತಿಗಳಿಂದ ನುಡಿದು ಜಗದೀಶ್ವರನನ್ನು ಸ್ತುತಿಸುತ್ತಿರುವಂತೆಯೇ ಲೋಕಗಳನ್ನು ನೋಡುವುದರಲ್ಲಿ ಕುತೂಹಲನಾದ ನಾರದ ಮಹರ್ಷಿಯು ಅಲ್ಲಿಗೈ ತಂದನು. ಆಗ ಇಂದ್ರದ್ಯುಮ್ನಾದರೂ ವೈಷ್ಣವಾಗ್ರಣಿಯು ಬ್ರಹ್ಮ ಮಾನಸ ಪುತ್ರನು ಆದ ಆ ಮಹರ್ಷಿಯು ಬರುತ್ತಿರುವುದನ್ನು ಕಂಡು ತನ್ನ ಕಾರ್ಯವು ಸಿದ್ಧಿಸಿತೆಂದೇ ಊಹಿಸಿದನು. ಒಡನೆಯೇ ಆತನು ಸಿಂಹಾಸನದಿಂದ ಮೇಲಕ್ಕೆದ್ದು ಅರ್ಘ್ಯ ಪಾದ್ಯ ಆಚಮನಗಳಿಂದ ಆತನನ್ನು ಅರ್ಚಿಸಿ ಶ್ರೇಷ್ಠವಾದ ಆಸನದಲ್ಲಿ ಕೊಳ್ಳಿರಿಸಿ ಪ್ರಣಾಮ ಮಾಡಿ ಅಂಜಲಿ ಬದ್ಧನಾಗಿ ಈ ರೀತಿ ಹೇಳಿದನು. ಇಂದ್ರದ್ಯುಮ್ನನು ಹೇಳುತ್ತಾನೆ, ಎಲೈ ನಾರದ ಮುನೀಂದ್ರನೇ, ಬ್ರಹ್ಮನ ದ್ವಿತೀಯ ಶರೀರವೇ ಆದ ನೀನಿಂದು ಇಲ್ಲಿಗೆ ದಯಗೈದುದರಿಂದ ನಿಂದು ನಾವೆಸಗಿದ ಯಜ್ಞಗಳು, ದಾನಗಳು, ಅಧ್ಯಯನ ಮತ್ತು ತಪಸ್ಸುಗಳು ಸಫಲವಾದವು. ಎಲೈ ಮುನಿಯೇ, ನಿನ್ನ ಆಗಮನದಿಂದ ನಾನು ಕೃತಾರ್ಥನೇ ಆಗಿರುವೆನಾದರೂ ನಿನ್ನ ಅನುಗ್ರಹವನ್ನು ಪಡೆಯಲು ಸುಗ ನಿನ್ನ ಯಾವ ಅಪ್ಪಣೆಯನ್ನು ನೆರವೇರಿಸಲಿ. ಎಲೈ ಮುನೀಂದ್ರನೇ, ನೀನು ಯಾವ ಪ್ರಯೋಜನವನ್ನು ಉದ್ದೇಶಿಸಿ ಈ ನನ್ನ ಭವನವನ್ನು ನಿನ್ನ ಆಗಮನದಿಂದ ಪವಿತ್ರಗೊಳಿಸಿದೆ? ಜೈಮಿನಿಯು ಹೇಳುತ್ತಾನೆ, ಎಲೈ ವಿಪ್ರರೇ, ಇಂದ್ರದ್ಯುಮ್ನ ರಾಜನು ಭಕ್ತಿಯಿಂದಲೂ ವಿನಯದಿಂದಲೂ ಕೋಮಲವಾದ ಈ ಮಾತುಗಳನ್ನಾಡಲು ಅದನ್ನು ಕೇಳಿ ಬ್ರಹ್ಮಪುತ್ರನಾದ ಆ ನಾರದನು ನಸುನಗುತ್ತಾ ಅವನನ್ನು ಕುರಿತು ಹೇಳಿದನು. ನಾರದನು ಹೇಳುತ್ತಾನೆ, ಎಲೈ ಉಪಶ್ರೇಷ್ಠನಾದ ಇಂದ್ರದ್ಯುಮ್ನನೇ, ನಿರ್ದುಷ್ಟಗಳಾದ ನಿನ್ನ ಈ ಉತ್ತಮ ಗುಣಗಳಿಂದ ದೇವತೆಗಳು, ಸಿದ್ಧರು, ಮುನಿಗಳು ಬ್ರಹ್ಮನೊಡಗೂಡಿಯೇ ತೃಪ್ತಿಗೊಂಡಿರುವರು. ಎಲೈ ದೊರೆಯೇ, ನಿನ್ನಲ್ಲಿ ಇರುವ ಸದ್ಗುಣಗಳಲ್ಲಿ ಒಂದೊಂದು ಬೇರೆ ಬೇರೆಯಾಗಿ ಸ್ವಪ್ರತಿಷ್ಠೆಯಿಂದ ನಿನ್ನನ್ನು ಬ್ರಹ್ಮಲೋಕದಲ್ಲಿ ನೆಲೆಗೊಳಿಸಲು ಸಾಕಾಗಿರುವುದೆಂದು ಹೇಳಬೇಕಾಗಿದೆ. ಅರಸ, ನೀನು ಬದರಿಕಾಶ್ರಮದಲ್ಲಿ ನೆಲೆಗೊಂಡಿರುವ ನರನನ್ನು ನೋಡಲೋಸುಗ ಭೂಲೋಕಕ್ಕೆ ಇಳಿದು ಬಂದೆನು. ಕ್ಷಮಿಸಿ, ನಾರದರು ಹೇಳುತ್ತಿರುವುದು, ನಾನು ಬದರಿಕಾಶ್ರಮದಲ್ಲಿ ನೆಲೆಗೊಂಡಿರುವ ನರನನ್ನು ನೋಡಲೋಸುಗ ಭೂಲೋಕಕ್ಕೆ ಇಳಿದು ಬಂದೆನು. ಆ ನರನ ಧ್ಯಾನದಲ್ಲಿ ತೊಡಗಿದ್ದ ಸಮಯದಲ್ಲಿ ನೀನು ಪುರುಷೋತ್ತಮ ಕ್ಷೇತ್ರಕ್ಕೆ ಹೊರಡ ಬಯಸಿ ಪ್ರಯತ್ನಿಸಿರುವುದು ನನಗೆ ತಿಳಿಯಿತು. ಭೋ ರಾಜನ್, ನಿನಗಿಂತಹ ಬುದ್ಧಿಯುಂಟಾಗಿ ನೀನು ಈ ರೀತಿ ಪ್ರಯತ್ನಿಸಿರುವುದು ಬಹಳ ಒಳ್ಳೆಯದಾಯಿತು. 1000 ಜನ್ಮಗಳಲ್ಲಿ ಮಾಡಿದ ಅಭ್ಯಾಸ ಬಲದಿಂದ ನೀಲಾಚಲ ಗುಹಾವಾಸಿಯು ಜಗತ್ಸ್ವಾಮಿಯೂ ಆದ ಮಾಧವನಲ್ಲಿ ಭಕ್ತಿಯುಂಟಾಗುವುದು. ಅಯ್ಯ ಭೂಪತಿಯೇ, ಮಹಾಪ್ರಾಜ್ಞನಾದ ಪಿತಾಮಹನು ಆ ಮಾಧವನನ್ನು ಆರಾಧಿಸಿಯೇ ಈ ಸೃಷ್ಟಿಯನ್ನು ನಿರ್ಮಿಸಿ ಪೈತಾಮಹ ಅಂದರೆ ಬ್ರಹ್ಮ ಪದವಿಯನ್ನು ಪಡೆದಿರುವನು. ನೀನು ಆತನ ವಂಶದಲ್ಲಿ ಜನಿಸಿದವನು. ನಿನಗೆ ಇಂತಹ ಭಕ್ತಿಯು ಹುಟ್ಟಿರುವುದು ಯುಕ್ತವೇ ಆಗಿದೆ. ಶ್ರೀಮನ್ ಮಹಾವಿಷ್ಣುವಿನಲ್ಲಿ ಭಕ್ತಿ ಎಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ 4 ಪುರುಷಾರ್ಥಗಳನ್ನು ಕೊಡುವಂತಹುದು. ಇದು ಅಲ್ಪ ತಪಸ್ಸಿಗೆ ಫಲವಾಗಿ ದೊರಕುವುದಲ್ಲವು, ಅಪರಿಮಿತವಾದ ತಪಸ್ಸೇ ಬೇಕು. ಅಯ್ಯ ದೊರೆಯೇ, ಅನಾದಿಯಾದ ಅವಿದ್ಯೆಯು ಬಲವಾದ 5 ಬಗೆಯ ದುಃಖಗಳನ್ನು ವೃದ್ಧಿಗೊಳಿಸುವಂತಹುದು. ವಿಷ್ಣು ಭಕ್ತಿಯೊಂದೇ ಅದನ್ನು ಕತ್ತರಿಸಿ ಕೆಡವಲು ಸಮರ್ಥವಾಗುವುದು. ಅಡಿಗಡಿಗೂ ದುಃಖ ಸಂಕಟಗಳೇ ತುಂಬಿ ಇಕ್ಕಟ್ಟಾಗಿರುವ ಈ ಭವಾರಣ್ಯದಲ್ಲಿ ಅಲೆಯುತ್ತಿರುವ ಮಾನವರಿಗೆ ವಿಷ್ಣು ಭಕ್ತಿಯೊಂದೇ ಸುಖಪ್ರದವಾದುದು.
ಆಸರೆಯೇ ಇಲ್ಲದೆ ದ್ವಂದ್ವಗಳೆಂಬ ಗಾಳಿಗಳಿಂದ ವೃದ್ಧಿಗೊಳಿಸಲ್ಪಟ್ಟು ದಾಟಲಸದಳವಾಗಿರುವ ಈ ಭವಾಂಬೋಧಿಯಲ್ಲಿ ಮುಳುಗಿರುವವರಿಗೆ ವಿಷ್ಣು ಭಕ್ತಿಯು ಒಂದು ಓಡೆ ಎಂದು ಸ್ಮರಿಸಲಾಗಿರುವುದು. ಅಯ್ಯ ದೊರೆಯೇ, ಲೋಕದಲ್ಲಿ ಸತ್ಪುರುಷರಾದವರು ಭಗವತಿಯಾದ ವಿಷ್ಣು ಭಕ್ತಿ ಎಂಬ ತಾಯಿಯೊಬ್ಬಳನ್ನೇ ಆಶ್ರಯಿಸಿಕೊಂಡು ಸಂತುಷ್ಟ ಮಾನಸರಾಗಿ ಎಂದೆಂದಿಗೂ ದುಃಖಕ್ಕೀಡಾಗಿ ಶೋಕಿಸುವುದೇ ಇಲ್ಲವು. ವಿಷ್ಣು ಭಕ್ತಿ ಎಂಬ ಅಮೃತವನ್ನು ಪಾನ ಮಾಡಿರುವ ಮಹಾತ್ಮರಿಗೆ ಮುಕ್ತಿಯೇ ದೊರಕುವುದಾದುದರಿಂದ ಬ್ರಹ್ಮ ಪದವಿ ಎಂಬುದು ಸ್ವಲ್ಪ ಲಾಭವೇ ಸರಿ. ಎಲೈ ದೊರೆಯೇ, ಜನ್ಮವೆತ್ತಿದ ಮಾನವರಿಗೆ 3 ಬಗೆಯಾದ ಪಾಪರಾಶಿಗಳಿರುತ್ತವೆ. ಅವೇ ಕಾಯಿಕ, ವಾಚಿಕ, ಮಾನಸಿಕವೆಂಬುವು. ಅವೆಲ್ಲವೂ ವಿಷ್ಣು ಭಕ್ತಿ ಎಂಬ ಮಹಾದಾವಾನಲದಲ್ಲಿ ಪತಂಗದಂತೆ ಭಸ್ಮವಾಗಿ ಹೋಗುತ್ತವೆ. ಪ್ರಯಾಗ, ಗಂಗಾ ಮೊದಲಾದ ತೀರ್ಥಗಳು, ತಪಸ್ಸು, ಕ್ರತು ಶ್ರೇಷ್ಠಗಳಾದ ಅಶ್ವಮೇಧ, ಮಹತ್ತರವಾದ ದಾನಗಳು, ವ್ರತೋಪವಾಸ ನಿಯಮಗಳು ಎಂಬಿವೆ ಮೊದಲಾದವುಗಳನ್ನು ಸಾವಿರಾರುಗಳಾಗಿ ಸಂಪಾದಿಸಿದರೂ ಸಹ ಇವೆಲ್ಲವುಗಳ ಗುಂಪನ್ನು ಕೋಟ್ಯಾಂತರಗಳಿಂದ ಗುಣಿಸಿದರೂ ವಿಷ್ಣು ಭಕ್ತಿಯ ಸಹಸ್ರಾಂಶಕ್ಕೆ ಸರಿತೂಗುವುದಿಲ್ಲವೆಂದು ಹೇಳಿದೆ. ಜೈಮಿನಿಯು ಹೇಳುತ್ತಾನೆ, ಎಲೈ ಮುನಿಗಳಿರ, ಆ ಇಂದ್ರದ್ಯುಮ್ನ ಮಹಾರಾಜನು ಬ್ರಹ್ಮರ್ಷಿಯಾದ ನಾರದ ಮುನೀಂದ್ರನು ಹೇಳಿದ ವಿಷ್ಣು ಭಕ್ತಿ ಮಹಾತ್ಮ್ಯವನ್ನು ಆಲಿಸಿದ ಬಳಿಕ ಆ ವಿಷ್ಣು ಭಕ್ತಿಯ ಸ್ವರೂಪವನ್ನು ತಿಳಿದುಕೊಳ್ಳ ಬಯಸಿ ಆತನನ್ನು ಸತ್ಕರಿಸಿ ಯುಕ್ತಿಯುಕ್ತವಾಗಿ ಪುನಃ ಈ ರೀತಿ ಹೇಳಿದನು. ಇಂದ್ರದ್ಯುಮ್ನನು ಕೇಳುತ್ತಾನೆ, ಎಲೈ ಮಹಾಮುನಿಯೇ, ವಿಷ್ಣು ಭಕ್ತಿಯ ಮಹಿಮೆಯನ್ನು ನೀನು ಬಹಳ ಚೆನ್ನಾಗಿ ಅಪ್ಪಣೆ ಕೊಡಿಸಿದೆ. ಆದರೆ ಆ ವಿಷ್ಣು ಭಕ್ತಿಯ ಸ್ವರೂಪ ವಿಚಾರದಲ್ಲಿ ನನಗೆ ಬಹಳ ಕಾಲದಿಂದಲೂ ಜಿಜ್ಞಾಸೆ ಇರುವುದು. ಎಲೈ ವೈಷ್ಣವ ಪುಂಗವನೇ, ಆದುದರಿಂದ ಪ್ರಕೃತದಲ್ಲಿ ನೀನು ಆ ಭಕ್ತಿಯ ಲಕ್ಷಣವನ್ನು ವರ್ಣಿಸುವವನಾಗು. ಈ ವಿಷಯವನ್ನು ನಿನ್ನಂತೆ ವರ್ಣಿಸಬಲ್ಲವನು ಈ ಭೂಲೋಕದಲ್ಲಿ ಯಾರೂ ನನಗೆ ತಿಳಿದಿಲ್ಲವು. ನಾರದನು ಹೇಳುತ್ತಾನೆ, ಎಲೈ ದೊರೆಯೇ, ಸಾಧು ಸಾಧು, ಉತ್ತಮವಾದ ಭಕ್ತಿಯ ಲಕ್ಷಣವನ್ನೀಗ ನಾನು ಯಥಾರ್ಥವಾಗಿ ಹೇಳುವೆನು. ಈ ವಿಷಯವನ್ನು ಭಕ್ತಿಗೆ ಸತ್ಪಾತ್ರನಾದ ನಿನಗಲ್ಲದೆ ಮತ್ತಾರಿಗೆ ಹೇಳಬೇಕು? ಮಹಾರಾಜ, ಈ ಭಕ್ತಿ ಲಕ್ಷಣವನ್ನು ಒಳಗೆ ಮಾಲಿನ್ಯವುಳ್ಳವನಾದುದರಿಂದ ಜ್ಞಾನವಿಲ್ಲದ ಕುರುಡನೇ ಆಗಿರುವ ಪಾತ್ರನಾದ ಮಾನವನಿಗೆ ಹೇಳಬಾರದು. ಆದುದರಿಂದ ಎಲೈ ಅನಘನೆ, ಈಗ ನಾನು ಹೇಳುವುದನ್ನು ಏಕಾಗ್ರ ಮಾನಸನಾಗಿ ಕೇಳುವವನಾಗು. ನಾನು ಸನಾತನವಾದ ಈ ವಿಷ್ಣು ಭಕ್ತಿಯನ್ನು ಸಾಮಾನ್ಯ ಲಕ್ಷಣದಿಂದಲೂ ವಿಶೇಷ ಲಕ್ಷಣದಿಂದಲೂ ಒಕ್ಕಣಿಸುವೆನು. ಅಪರಿಮಿತವಾದ ಸುಖ ಸಂಪ್ರಾಪ್ತಿಗೂ ದುಃಖ ಸಂತಾನದ ಬಿಡುಗಡೆಗೂ ಇದೇ ಏಕ ಕಾರಣವಾಗಿರುವುದರಿಂದಲೂ ದುಃಖ ನಿವಾರಣೆಯನ್ನು ಸುಖ ಪ್ರಾಪ್ತಿಯನ್ನು ಬಯಸುವವರು ಇದನ್ನೇ ಆಶ್ರಯಿಸುವುದರಿಂದ ಇದನ್ನೇ ಭಕ್ತಿ ಎಂದು ಹೇಳಲಾಗಿದೆ. ಈ ಭಕ್ತಿಯು ಗುಣಭೇದದಿಂದ 3 ಬಗೆಯಾಗಿದೆ. 4ನೆಯದು ನಿರ್ಗುಣವಾದುದೆಂದು ತಿಳಿಯಲಾಗಿದೆ. ಎಲೈ ದೊರೆಯೇ, ಕಾಮ ಕ್ರೋಧಗಳಿಂದ ತಿರಸ್ಕೃತರಾಗಿರುವವರು ಅಭಿಚಾರ ಕ್ರಿಯೆಗಳಿಗೆ ಯಾವೊಂದನ್ನಲ್ಲದೆ ಬೇರೊಂದನ್ನು ನೋಡುವುದಿಲ್ಲವೋ ಅದು ತಾಮಸ ಭಕ್ತಿ ಎನಿಸುವುದು. ಕೈಗೆಟಕದ ಕೀರ್ತಿಯ ಸಂಪಾದನೆಗಾಗಿಯೂ ಇನ್ನೊಬ್ಬರ ಮೇಲನ ಹುರುಡಿಗಾಗಿಯೂ ಪ್ರಸಂಗವಶದಿಂದ ಪರಲೋಕ ಪ್ರಾಪ್ತಿಗೋಸುಗವು ಮಾಡುವ ಭಕ್ತಿಯು ರಾಜಸವೆನಿಸುವುದು. ಅಮುಷ್ಮಿಕವೇ ಸ್ಥಿರತರವೆಂದು ತಿಳಿದು ನಂಬಿ ಐಹಿಕ ಭಾವಗಳೆಲ್ಲವನ್ನು ನಶ್ವರಗಳನ್ನಾಗಿ ಕಂಡು ಆಯಾಯ ವರ್ಣಾಶ್ರಮ ಧರ್ಮಗಳನ್ನು ಎಂದಿಗೂ ತೊರೆಯದೆ ನಡೆಸುತ್ತಾ ಆತ್ಮಜ್ಞಾನ ಲಾಭಕ್ಕಾಗಿಯೇ ಮಾಡುವ ಭಕ್ತಿಯು ಸಾತ್ವಿಕವೆನಿಸುವುದು. ಈ ಜಗತ್ತು ಜಗನ್ನಾಥನು ಬೇರೆಯಲ್ಲ, ಇದಕ್ಕೆ ಬೇರೊಂದು ಕಾರಣವೂ ಇರುವುದಿಲ್ಲ. ನಾನು ಸಹ ಆ ಜಗನ್ನಾಥನಿಂದ ಭಿನ್ನನೂ ಅಲ್ಲ, ಆತನು ನನ್ನಿಂದ ಬೇರೆಯಾಗಿರುವುದಿಲ್ಲ. ಹೊರಗಣ ಉಪಾಧಿಗಳನ್ನೆಲ್ಲ ಅತ್ಯಂತ ಪ್ರೀತಿಯಿಂದ ಕಾಣುವುದು ಹೀನವಾದುದು ಎಂಬುದು ಅದ್ವೈತವೆಂಬ ಗುರುತುಳ್ಳ ಭಕ್ತಿಯು ಇದು ಪರಮ ದುರ್ಲಭವಾದುದು. ಇದೇ ನಿರ್ಗುಣ ಅಥವಾ ನಿರಾಕಾರ ಭಕ್ತಿ ಎನಿಸುವುದು. ಎಲೈ ಇಂದ್ರದ್ಯುಮ್ನನೇ, ಮಾನವರು ಸಾತ್ವಿಕ ಭಕ್ತಿಯಿಂದ ಬ್ರಹ್ಮಲೋಕವನ್ನು, ರಾಜಸದಿಂದ ಇಂದ್ರಲೋಕವನ್ನು ಸೇರುತ್ತಾರೆ. ತಾಮಸ ಭಕ್ತಿಯಿಂದ ಈ ಲೋಕದಲ್ಲಿ ಭೋಗಗಳನ್ನು ಅನುಭವಿಸಿ ಪಿತೃಲೋಕವನ್ನು ಸೇರುವರು. ಇವರೆಲ್ಲರೂ ಮತ್ತೆ ಭೂಲೋಕಕ್ಕೆ ಬಂದು ವೈಪರೀತ್ಯದಿಂದ ಭಕ್ತಿಯನ್ನು ಮಾಡುತ್ತಾರೆ. ತಾಮಸ ಭಕ್ತಿಯನ್ನು ಮಾಡಿದವನು ರಾಜಸವನ್ನು, ರಾಜಸನು ಸಾತ್ವಿಕ ಭಕ್ತಿಯನ್ನು ಮಾಡುತ್ತಾನೆ. ಸಾತ್ವಿಕ ಭಕ್ತನು ಅದ್ವೈತ ಭಾವನೆಯನ್ನೆಸಗಿ ಮುಕ್ತಿಯನ್ನು ಪಡೆಯುತ್ತಾನೆ. ಆದುದರಿಂದ ಭಕ್ತಿಯೊಂದನ್ನೇ ಮೇಲೆ ಹೇಳಿದ ಚತುರ್ವಿಧ ಭಕ್ತಿಗಳಲ್ಲಿ ಯಾವುದನ್ನಾದರೂ ಸರಿಯೇ ಆಶ್ರಯಿಸಿ ಕ್ರಮವಾಗಿ ಮುಕ್ತಿಯ ಹಾದಿಯನ್ನು ಹಿಡಿಯಬಹುದು. ವಿಷ್ಣು ಭಕ್ತಿ ವಿಹೀನನಾದವನಿಗೆ ಶ್ರೌತ ಸ್ಮಾರ್ಥ ಕರ್ಮಗಳಾಗಲಿ, ಪ್ರಾಯಶ್ಚಿತ್ತಾದಿಗಳಾಗಲಿ, ತೀರ್ಥಯಾತ್ರಾದಿಗಳಾಗಲಿ, ಚಾಂದ್ರಾಯಣಾದಿ ತಪಸ್ಸಾಗಲಿ, ಸತ್ಕುಲದಲ್ಲಿ ಹುಟ್ಟುವುದಾಗಲಿ
ಇತರ ಕಲೆಗಳಾಗಲಿ ಎಲ್ಲವೂ ಈ ಲೋಕದಲ್ಲಿ ಮಾತ್ರ ಅಲಂಕಾರವಾಗಿ ಇರುವಂತಹುದು. ಇವನ್ನೆಲ್ಲ ಮಾಡಿದುದಕ್ಕೆ ಮಾನವನಿಗೆ ದೊರಕುವ ಫಲ ಸ್ಪೈರಿಣಿಯ ಸೈರಿಣಿಯಲ್ಲಿ ವ್ಯಭಿಚರಿಸಿದಂತೆ ಕಾಯ ಕ್ಲೇಶವೊಂದೇ. ಕುಲಾಚಾರ ವಿಹೀನನಾದರೂ ದೃಢವಾದ ಭಕ್ತಿಯು ಚಿತೇಂದ್ರಿಯತೆಯೂ ಇರುವವನು ಸಮಸ್ತರಿಗೂ ಶ್ರೇಷ್ಠನಾದವನು. ಅವನೇ ಅಷ್ಟಾದಶ ವಿದ್ಯೆಗಳಲ್ಲಿಯೂ ಪಂಡಿತನು. ಅಯ್ಯ ದೊರೆಯೇ, ಭಕ್ತಿಹೀನನಾದವನು ಒಳ್ಳೆಯ ಕುಲದಲ್ಲಿ ಹುಟ್ಟಿದ್ದರೂ ಧಾರ್ಮಿಕನಾಗಿದ್ದರೂ ಪ್ರಯೋಜನವಿಲ್ಲವು. ಮನುಷ್ಯನಿಗೆ ವಿಷ್ಣು ಭಕ್ತಿ ಎಂಬುದು ಅಲ್ಪ ಭಾಗ್ಯಕ್ಕಾಗಿ ಹುಟ್ಟುವುದಿಲ್ಲವು, ಅದು ಮಹಾಲಾಭಕ್ಕಾಗಿಯೇ ಹುಟ್ಟುವುದು. ಅದೊಂದನ್ನು ಪ್ರಯತ್ನ ಪೂರ್ವಕವಾಗಿಯೇ ಸಂಪಾದಿಸಿದ ಮಾನವನು ಎಂದಿಗೂ ಕೃತಕೃತ್ಯನೇ ಆಗುವನಲ್ಲದೆ ನಾಶವಾಗುವುದಿಲ್ಲವು. ಆದುದರಿಂದ ಮಾನವನು ಜಗನ್ನಾಥನನ್ನು ಎಂದಿಗೆ ತಿಳಿಯುತ್ತಾನೆಯೋ ಅದೇ ವಿದ್ಯೆಯು. ಯಾವುದರಿಂದ ಭಗವಂತನು ತೃಪ್ತಿಗೊಳ್ಳುವನೋ ಅದೇ ಕರ್ಮವೇ ಅಶುಭಗಳನ್ನು ನಾಶಗೊಳಿಸುವಂತಹದು. ಈ ಮೇಲೆ ಹೇಳಿದ ವಿದ್ಯೆಯಿಂದಲೂ ಕರ್ಮದಿಂದಲೂ ಕೂಡಿ ದೃಢವ್ರತನಾಗಿರುವವನೇ ವಿಷ್ಣು ಭಕ್ತನೆಂದು ಹೇಳಲಾಗುವುದು. ಅವನ ಪಾದ ಧೂಳಿಯಿಂದ ಚರಾಚರಾತ್ಮಕವಾದ ಈ ಜಗತ್ತೇ ಪಾವನವಾಗುತ್ತದೆ. ಅಂತಹ ವಿಷ್ಣು ಭಕ್ತನು ಸೃಷ್ಟಿ ಸ್ಥಿತಿ ಲಯಗಳನ್ನು ಸ್ವತಂತ್ರವಾಗಿಯೇ ಮಾಡಲು ಸಮರ್ಥನಾಗಿರುತ್ತಾನೆ. ಹೀಗೆಂದ ಬಳಿಕ ಕೇವಲ ಕ್ಷುದ್ರವಾದ ಭೂಮಿ ಸ್ವರ್ಗಾದಿಗಳ ಸಂಪಾದನೆಗಳೆಂಬ ಬಯಕೆಗಳನ್ನು ಸಂಪಾದಿಸಬಲ್ಲನೆಂದು ಹೇಳಲೇನು. ವಾಸುದೇವನ ಭಕ್ತ ಇವರಿಬ್ಬರಿಗೂ ಯಾವ ಭೇದವೂ ಇರುವುದಿಲ್ಲವು. ಅಯ್ಯ ಮಹಾರಾಜನೇ, ಈಗ ನಾನು ವಾಸುದೇವನ ಭಕ್ತರಾಗಿರುವವರ ಲಕ್ಷಣಗಳನ್ನು ಹೇಳುತ್ತೇನೆ ಕೇಳು. ಪ್ರಶಾಂತ ಮನಸ್ಕರಾಗಿ ಎಲ್ಲರಿಗೂ ಸೌಮ್ಯರಾಗಿರುತ್ತಾ ಕಾಮಾದಿಗಳನ್ನು ಗೆದ್ದು ಜಿತೇಂದ್ರಿಯರಾಗಿ ಕರ್ಮದಿಂದಲೂ ಮನಸ್ಸಿನಿಂದಲೂ ಮಾತಿನಿಂದಲೂ ಇತರರಿಗೆ ದ್ರೋಹವನ್ನು ಬಯಸದೆ ದಯಾರ್ದ್ರ ಚಿತ್ತರು, ಯಾವಾಗಲೂ ಕಳ್ಳತನ ಭೂತ ಹಿಂಸೆಗಳಿಗೆ ಪರಾನ್ಮುಖರಾಗಿರುವವರು, ಇತರರ ಸದ್ಗುಣಗಳಲ್ಲಿಯೂ ಸತ್ಕಾರ್ಯಗಳಲ್ಲಿಯೂ ಪಕ್ಷಪಾತವು ಸಂತೋಷವು ಉಳ್ಳವರು, ಸದಾಚಾರವಂತರು, ದಾತೃಗಳು, ಇತರರ ಸಂತೋಷವೇ ತಮ್ಮ ಸಂತೋಷವೆಂದು ತಿಳಿದಿರುವವರು, ಸಮಸ್ತ ಭೂತಗಳಲ್ಲಿಯೂ ನೆಲೆಸಿರುವ ವಾಸುದೇವನನ್ನೇ ಸತತವೂ ನೋಡುತ್ತಾ ಮಾತ್ಸರ್ಯವಿಲ್ಲದವರು, ದೀನರಲ್ಲಿ ಯಾವಾಗಲೂ ದಯೆಯುಳ್ಳವರು, ಬಹಳ ಮಟ್ಟಿಗೆ ಪರಹಿತೈಷಿಗಳು, ರಾಜೋಪಚಾರ ಪೂಜೆಗಳಲ್ಲಿ ತಮ್ಮ ಮಕ್ಕಳಲ್ಲೆಂತೋ ಅಂತೆ ವರ್ತಿಸುವವರು ಆದವರೇ ವಿಷ್ಣು ಭಕ್ತರು. ಎಲೈ ಇಂದ್ರದ್ಯುಮ್ನನೇ, ಈ ವಿಷ್ಣು ಭಕ್ತರು ಬಾಹ್ಯ ಪ್ರಪಂಚದಲ್ಲಿಯೂ ಬಾಹ್ಯ ವಿಷಯಾದಿಗಳಲ್ಲಿಯೂ ಕೃಷ್ಣ ಸರ್ಪದಿಂದೆಂತೋ ಅಂತೂ ಭಯಗೊಳ್ಳುತ್ತಾರೆ. ಅವಿವೇಕಿಗಳಿಗೆ ವಿಷಯೋಪಭೋಗಗಳಲ್ಲಿ ಯಾವ ಪ್ರೀತಿಯುಂಟಾಗುವುದೋ ಅದಕ್ಕಿಂತಲೂ 100 ಮಡಿಯಾದ ಪ್ರೀತಿಯನ್ನು ಪುರುಷೋತ್ತಮನಾದ ಶ್ರೀಹರಿಯಲ್ಲಿ ಮಾಡುತ್ತಾರೆ. ನಿತ್ಯ ಕರ್ತವ್ಯವೆಂಬ ಬುದ್ಧಿಯಿಂದ ಶಂಕರಾದಿ ಇತರ ದೇವತೆಗಳನ್ನು ಪೂಜಿಸುತ್ತಾ ಅವರೆಲ್ಲರನ್ನೂ ವಿಷ್ಣು ಸ್ವರೂಪರನ್ನಾಗಿಯೇ ಪರಿಭಾವಿಸಿ ಪಿತೃಗಣಗಳಲ್ಲಿಯೂ ವಿಷ್ಣುವನ್ನೇ ಭಕ್ತಿಯಿಂದ ಕಾಣುತ್ತಾ ವಿಷ್ಣು ಒಬ್ಬನಲ್ಲದೆ ಈ ಜಗತ್ತಿನಲ್ಲಿ ಮತ್ತಾರನ್ನೂ ನೋಡದೆ ಆ ವಿಷ್ಣುವು ತಮ್ಮಿಂದ ಬೇರೆಯಾಗಿ ಎಲ್ಲಿಯೋ ಇರುವನೆಂದು ಭಾವಿಸದೆ ತಮ್ಮಲ್ಲಿಯೇ ನಿರೀಕ್ಷಿಸುತ್ತಾ ಆ ಭಗವಂತನ ವ್ಯಷ್ಟಿ ಸಮಷ್ಟಿ ರೂಪಗಳೆರಡಕ್ಕೂ ಯಾವ ಭೇದವೂ ಇಲ್ಲವೆಂದು ನಂಬಿ, ಓ ಜಗನ್ನಾಥ, ನಾನು ನಿನ್ನವನು, ದಾಸನು, ನೀನು ನಾನು ಬೇರೆಯಲ್ಲವು. ಓ ಸ್ವಾಮಿಯೇ, ನೀನೇ ಸಮಸ್ತರಲ್ಲಿಯೂ ನೆಲೆಸಿರುವೆಯಾದುದರಿಂದ ಸೇವ್ಯನಾಗಲಿ ಸೇವಕನಾಗಲಿ ನಿನಗಿಂತಲೂ ಬೇರೆ ಯಾರೂ ಇರುವುದಿಲ್ಲವು ಎಂಬಿ ಭಾವನೆಯಿಂದ ಧ್ಯಾನಾಸಕ್ತರಾಗಿ ಆ ಭಗವಂತನನ್ನೇ ನಮಸ್ಕರಿಸಿ ಕೀರ್ತಿಸಿ ಬ್ರಹ್ಮಾದಿಗಳಿಂದ ನಮಸ್ಕೃತನಾದ ಆ ದೇವನನ್ನೇ ಭಜಿಸಿ ಜಗತ್ತಿನ ಇತರ ಜನರನ್ನು ಯಾವ ಬಗೆಯಲ್ಲಿಯೂ ತೃಣವನ್ನೆಂತೋ ಅಂತೂ ಇನಿತಾದರೂ ಸೇವಿಸದೇ ಇರುತ್ತಾರೆ. ವಿಷ್ಣು ಭಕ್ತರು ಇತರರಿಗೆ ಯಾವಾಗಲೂ ಉಪಕಾರ ಮಾಡುವುದರಲ್ಲಿಯೇ ಕುಶಲರಾಗಿ ಯಾವಾಗಲೂ ಜಗತ್ತುಗಳಲ್ಲಿ ಇತರರ ಯೋಗಕ್ಷೇಮವೇ ತಮ್ಮ ಯೋಗಕ್ಷೇಮವನ್ನಾಗಿ ಬಗೆದು ಇತರರಿಗೆ ಅಪಮಾನವಾದಾಗಲೂ ಅವರ ವಿಷಯದಲ್ಲಿ ಅತ್ಯಂತ ದಯಾರ್ದ್ರ ಹೃದಯರಾಗಿರುತ್ತಾರೆ ಎಂಬುದು ಪ್ರಸಿದ್ಧವೇ ಆಗಿರುತ್ತದೆ. ಅಯ್ಯ ರಾಜೇಂದ್ರನೇ, ವಿಷ್ಣು ಭಕ್ತರಾದವರು ಬಂಡೆಯಲ್ಲಿ, ಪರಧನದಲ್ಲಿ, ಕಲ್ಲಿನ ಚೂರಿನಲ್ಲಿ, ಹರರ ಹೆಣ್ಣುಗಳಲ್ಲಿ, ಕೂಟ ಶಾಲ್ಮಲೆ ವೃಕ್ಷದಲ್ಲಿ, ಗೆಳೆಯರು ಹಗೆಯರು ಒಡಹುಟ್ಟಿದವರು ಮತ್ತು ಬಂಧುವರ್ಗದಲ್ಲಿ ಸಮಬುದ್ಧಿಯುಳ್ಳವರಾಗಿರುತ್ತಾರೆಂಬುದು ಪ್ರಸಿದ್ಧವೇ ಆಗಿರುತ್ತದೆ. ಸದ್ಗುಣ ಸಮೂಹಗಳಿಂದ ಸುಮುಖರಾಗಿ ಇತರರ ಗುಟ್ಟನ್ನಾಗಿಯೇ ಕಾಣುವುದರಲ್ಲಿ ತತ್ಪರರಾಗಿ ಎಲ್ಲ ಪ್ರಾಣಿಗಳಿಗೂ ಕಡೆಯಲ್ಲಿ ಸೌಖ್ಯವನ್ನು ಉಂಟು ಮಾಡುವವರಾಗಿ ಭಗವಂತನಲ್ಲಿಯೇ ಸತತವೂ ನ್ಯಸ್ತ ಚಿತ್ತರಾಗಿ ಯಾವಾಗಲೂ ಪ್ರಿಯವಾದ ನುಡಿಗಳನ್ನೇ ಆಡುವುದು ವಿಷ್ಣು ಭಕ್ತರ ಸ್ವಭಾವವೆಂದು ಸುಪ್ರಸಿದ್ಧವಾಗಿರುವುದು. ಎಲೈ ಇಂದ್ರದ್ಯುಮ್ನ ಮಹೀಪಾಲನೆ, ಈ ಲೋಕದಲ್ಲಿ ವಿಷ್ಣು ಭಕ್ತರಾದವರು
ಸಂಸಾರಿಯಾದ ಶ್ರೀಹರಿಯ ಸ್ಫುಟ ಮಧುರವಾದ ದಿವ್ಯ ಪಾದಗಳನ್ನೇ ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ಸಕಲ ಕಲ್ಮಶಗಳನ್ನು ದೂರಗೊಳಿಸುವ ಮಂಗಳಕರವಾದ ಆ ಪ್ರಭುವಿನ ದಿವ್ಯ ನಾಮಗಳನ್ನೇ ಸಂಕೀರ್ತಿಸುತ್ತಾ ಜಯ ಜಯ ಕೃಷ್ಣ ಹರೇ ಎಂದು ಯಾವಾಗಲೂ ಉದ್ಘೋಷಿಸುತ್ತಾ ಬಹು ಭಕ್ತಿ ವೈಭವದಿಂದ ಸುಪ್ರಸಿದ್ಧರಾಗಿರುತ್ತಾರೆ. ಇಷ್ಟೇ ಅಲ್ಲದೆ ಅವರು ಶ್ರೀಹರಿಯ ಚರಣ ಸರೋಜಗಳಲ್ಲಿಯೇ ನಟ್ಟ ಮನಸ್ಸುಳ್ಳವರಾಗಿ ಇತರ ಭೋಗಾದಿ ವ್ಯಾಪಾರಗಳಲ್ಲಿ ಜಡ ಬುದ್ಧಿಗಳಾಗಿ ಸುಖ ದುಃಖ ಲಾಭ ಲಾಭ ಜಯ ಜಯಾದಿಗಳಲ್ಲಿ ಅಂದರೆ ಲಾಭ ನಷ್ಟ ಅಥವಾ ಜಯ ಅಪಜಯಗಳಲ್ಲಿ ಸಮಚಿತ್ತರಾಗಿ ಶ್ರೀಹರಿಯ ಪೂಜೆಯಲ್ಲಿ ಆತುರರಾಗಿ ತಮ್ಮ ಆತ್ಮಗಳೊಡನೆಯೇ ಸಲ್ಲಪಿಸುತ್ತಾ ಅಂದರೆ ಆತ್ಮಾನುಸಂಧಾನದಲ್ಲಿಯೇ ಇರುವವರಾಗಿ ಸುಪ್ರಸಿದ್ಧರಾಗಿರುವರು. ವಿಷ್ಣು ಭಕ್ತರು ಶ್ರೀಹರಿಯ ರಥ, ಚರಣ, ಗದ, ಕಮಲ, ಶಂಖ ಮೊದಲಾದವುಗಳ ಮುದ್ರೆಗಳನ್ನು ಬಾಹುಮೂಲಗಳಲ್ಲಿಯೂ ತಿಲಕವನ್ನು ಮಧ್ಯಗಳಲ್ಲಿಯೂ ಧರಿಸಿಕೊಂಡು ಮುರಾಸುರ ವಿಧ್ವಂಸಿಯಾದ ಆ ಪರಮಾತ್ಮನ ಚರಣ ಪ್ರಣಾಮಗಳಿಂದ ಉಂಟಾದ ಧೂಳಿಯಿಂದ ಶುಭ್ರಗೊಳಿಸಲಾದ ಪುಣ್ಯ ಭಕ್ತಿ ಕವಚವುಳ್ಳವರಾಗಿ ಪ್ರಸಿದ್ಧರಾಗಿರುವರು. ಶ್ರೀ ವಿಷ್ಣು ಭಕ್ತರು ಆ ಸ್ವಾಮಿಯ ನಿರ್ಮಾಲ್ಯವಾದುದು ಉತ್ತಮ ಗಂಧ ಸಮನ್ವಿತವೋ ಆದ ತುಳಸಿ ದಲಹಾರ ಚಂದನಗಳನ್ನು ಧರಿಸಿದವರಾಗಿ ಮುಕ್ತಿ ಲಲನಾಮಣಿಯನ್ನು ವರಿಸಲೋಸುಗವೇ ದಿವ್ಯಾಲಂಕಾರ ಭೂಷಿತರಾಗಿ ಸೌಂದರ್ಯದಿಂದೊಪ್ಪುತ್ತಾ ಜಯಶೀಲರಾಗಿರುತ್ತಾರೆ. ಅದು ಅಲ್ಲದೆ ಅವರು ಗರ್ವ ಅಹಂಕಾರಗಳು ಸಡಿಲವಾಗಿ ಹೋಗಿರಲು ಶುದ್ಧ ಚಿತ್ತರಾಗಿ ಬಹು ಜಾಗ್ರತೆಯಾಗಿಯೇ ನಾಶವಾಗಿರುವ ಅಹಂಭಾವವುಳ್ಳವರಾಗಿ ಪ್ರಶಾಂತರಾಗಿ ದೇವತೆಗಳೆಲ್ಲರಿಗೂ ಆಪ್ತ ಬಂಧುವಾದ ಶ್ರೀ ನರಹರಿಯನ್ನೇ ಪೂಜಿಸಿ ಕಲ್ಮಶಗಳು ಕ್ಷಯಿಸಿ ಹೋಗಲು ಲೋಕದಲ್ಲಿ ಕೇವಲ ಜಯಶೀಲರಾಗಿಯೇ ಬೆಳಗುತ್ತಿರುತ್ತಾರೆ. ಅಯ್ಯ ನೃಪಾಲ, ಈ ಪ್ರಕಾರವಾಗಿ ಷಡ್ಗುಣೈಶ್ವರ್ಯ ಭರಿತನಾದ ಶ್ರೀಮನ್ ಮಹಾವಿಷ್ಣುವಿನಲ್ಲಿ ಭಕ್ತಿಯುಳ್ಳ ಭಾಗವತಾಗ್ರಣಿಗಳ ಗುರುತನ್ನು ನಿನಗೆ ನಾವು ಹೇಳಿರುತ್ತೇವೆ. ಇದು ಮಾನವನ ಶ್ರುತಿ ಪಥವನ್ನು ಸೇರಿದುದಾದರೆ ಅಂದರೆ ಶ್ರದ್ಧೆಯಿಂದ ಇದನ್ನು ಕೇಳಿದುದಾದರೆ ಬಹುಕಾಲದಿಂದಲೂ ಕೂಡಿ ಬಂದ ಪಾಪ ಮಲವನ್ನು ಪರಿಹರಿಸುತ್ತದೆ. ಓ ಪರಮಾತ್ಮ, ನಾನು ಎಂದಿಗೆ ಆಗಲಿ ಧನವನ್ನು ಸಹ ಹುಡುಕಿಕೊಂಡು ಹೋಗುವುದಿಲ್ಲವು. ನನಗೆ ಶರೀರದಲ್ಲಿ ಜನಿಸಿದ ರೋಗ ರುಜಿನಾದಿಗಳ ಬಾಧೆಯೂ ಇರುವುದಿಲ್ಲವು. ನನಗೆ ಮೃದುವಾಗಿಯೂ ಲಘುವಾಗಿಯೂ ಆಡುವ ಹೊಗಳಿಕೆಯ ಮಾತುಗಳು, ಬಿರುದುಗಳು, ಇವುಗಳಿಂದ ದೊರಕುವ ಕೀರ್ತಿಯೂ ಬೇಕಿಲ್ಲವು. ನಾನು ನಿನ್ನ ನಾಮಭಜನೆಯೊಂದನ್ನೇ ಮಾಡಿ ಕೃತಾರ್ಥನಾಗುವೆನು. ನನಗೆ ಬೇಕಾದುದು ಮುಕ್ತಿಯೊಂದೇ. ನಾನು ನಿನ್ನ ದಾಸನು, ನನಗೆ ನಿನ್ನ ದಾಸ್ಯವೊಂದೇ ಬೇಕು ಎಂದು ಭಾವಿಸಿರುವವರೇ ವಿಷ್ಣು ಭಕ್ತರಾದವರು. ಇವರೇ ಲೋಕದಲ್ಲಿ ಧನ್ಯರು, ಇವರೇ ಜಯಶಾಲಿಗಳು. ಯಾರಾದರೆ ವಿಷ್ಣು ಭಕ್ತರಾದವರ ಮಂಗಳಕರಗಳಾದ ಚರಿತ್ರೆಗಳನ್ನು ದ್ವೇಷಿಸುವರೋ ತಾವೂ ಸಹ ಪಾಪಕರ್ಮಗಳನ್ನೇ ಮಾಡುವುದರಲ್ಲಿ ಆಸಕ್ತರಾದ ಚಿತ್ತವುಳ್ಳವರಾಗಿರುವರು. ದೊಡ್ಡ ವಿಪತ್ತನ್ನೇ ಪಡೆದರು, ಮಹಾಪಾಪ ಸಂಘಟನೆಯಾದರೂ ಏನೊಂದು ವ್ಯಥೆಯಿಲ್ಲದೆ ಸ್ವಸ್ಥ ಚಿತ್ತರೇ ಆಗಿರುತ್ತಾರೆಯೋ, ಕೇವಲ ನಾರೀಲೋಲರಾಗಿಯೇ ಕಾಲ ಕಳೆಯುತ್ತಾರೆಯೋ ಅವರೇ ಅವೈಷ್ಣವರು. ದುರಹಂಕಾರಿಗಳಾಗಿ ತಮ್ಮ ಹೃತ್ಪದ್ಮದಲ್ಲಿಯೇ ನೆಲೆಸಿರುವ ಪರಮಾತ್ಮನ ಪರಮ ಸುಖಪ್ರದಾಯಕವಾದ ಪಾಪ ಪಂಕಜ ಸ್ಮರಣೆಯಲ್ಲಿ ತೊಡಗದೆ ಯಾವಾಗಲೂ ಸುಳ್ಳು ಪಳ್ಳುಗಳನ್ನು ಕಾಡು ಹರಟೆಗಳನ್ನು ಗಳಹುತ್ತಾ ಶ್ರೀ ಹರಿನಾಮವನ್ನು ಕೇಳಿದರೂ ಕಿವಿಗಳನ್ನು ಭದ್ರವಾಗಿ ಮುಚ್ಚಿಕೊಳ್ಳುವವರು ಅವರೇ ಅವೈಷ್ಣವರು. ಪರಸ್ತ್ರೀ ಪರಧನಗಳಲ್ಲಿ ಯಾವಾಗಲೂ ಆಸೆಯುಳ್ಳವರಾಗಿ ಲುಬ್ಧ ಬುದ್ಧಿಯುಳ್ಳವರಾಗಿ ತಮ್ಮ ಹೊಟ್ಟೆಯನ್ನು ತುಂಬುವುದರಲ್ಲಿಯೇ ಆಸಕ್ತರಾಗಿ ಇತರರ ಉನ್ನತಿಯನ್ನು ಸಹಿಸದವರಾಗಿರುವ ನರ ಪಶುಗಳೇ ಅವೈಷ್ಣವರು. ಯಾವಾಗಲೂ ನೀಚರ ಸಹವಾಸದಲ್ಲಿಯೇ ಇದ್ದು ಇತರರ ಸೋಲು ಇತರರ ಹಿಂಸೆಗಳಲ್ಲಿಯೇ ತೊಡಗಿ ಮಹಾಭಯಂಕರರಾಗಿ ನರಹರಿಯ ಚರಣ ಧ್ಯಾನ ವಿಮುಖರಾಗಿರುವ ಕೊಳಕು ಮಾನವರೇ ಅವೈಷ್ಣವರು. ಇವರನ್ನು ಬಹುದೂರದಲ್ಲಿಯೇ ವರ್ಜ್ಯ ಮಾಡಬೇಕು. ಇಲ್ಲಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯದ ಜೈಮಿನಿ ಋಷಿ ಸಂವಾದದಲ್ಲಿ ವಿದ್ಯಾಪತಿ ಕಥಿತ ಜಗನ್ನಾಥ ಕ್ಷೇತ್ರ ಸಂಸ್ಥಾನಾದಿ ವರ್ಣನವೆಂಬ 10ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.